No student is going to fail this year in PUC. That is a greatest news and a latest news right now. So ನೀವು ಎಲ್ಲರೂ ಕೇಳಿರಬೇಕು, ಯಾರ್ಯಾರು ಮೊಬೈಲ್ ಯೂಸ್ ಮಾಡ್ತಾರೆ, ಯೂಟ್ಯೂಬ್ ಯೂಸ್ ಮಾಡ್ತಾರಾ, ನೋಡಿರ್ಬೇಕು ನೀವು ಆಲ್ರೆಡಿ ಏನು ನಡೀತಿದೆ ಅನ್ನೋದು. ಯಾರು PUC ಸ್ಟೂಡೆಂಟ್ಸು ಫೇಲ್ ಆಗಲ್ಲ. ಯಾಕಪ್ಪ ಅವ್ರು ಫೇಲ್ ಆಗಲ್ಲ ಅನ್ನೋದು ಇವತ್ತು ನಿಮ್ಮನ್ನ ಹೇಳ್ತೇನೆ. ಬಿಫೋರ್ ದ್ಯಾಟ್, ಗೋ ಅಂಡ್ ಸಬ್ಸ್ಕ್ರೈಬ್ ಟು ದ ವೇದಾಂತು ಕರ್ನಾಟಕ, ಬಿಕಾಸ್ ವಿ ಆರ್ ಗಿವಿಂಗ್ ಆಲ್ ಯುವರ್ ಅಕಾಡ್ ಸೆಷನ್ಸ್ ಫಾರ್ ಫ್ರೀ, ಫಾರ್ ದ KCT ಕ್ವಶನ್ಸ್ ಫ್ರೀ. ಸೊ ಹೋಗಿ ಚೆಕ್ ಮಾಡಿ, ಫ್ರೀಯಾಗಿ ಎಲ್ಲ ಕಂಟೆಂಟ್ ಕೊಡ್ತಿದ್ದೇವೆ. ವಿ ಹ್ಯಾವ್ ಆಲ್ರೆಡಿ ಅಪ್ಲೋಡೆಡ್ ದ one shot videos also, and most important questions series of FA3 has also been started. So hogi check ಮಾಡಿ, ಏನಾದರೂ ಡೌಟ್ಸ್ ಇದ್ರೆ you can ask it in the comment section. ಕ್ಲಿಯರ್? ಸೊ ಯಾಕು ಮ್ಯಾಮ್ ಇದಕ್ಕೆ ಹೇಳ್ತಿದ್ದಾರೆ ಫೇಲ್ ಯಾರು ಆಗಲ್ಲ ಅನ್ನೋದು? ಸೊ ಇದನ್ನ ಇವತ್ತು ನಿಮಗೆ ಹೇಳ್ತೇನೆ, ಯಾಕಪ್ಪ ಯಾರು ಫೇಲ್ ಆಗಲ್ಲ ಅನ್ನೋದು. ಸೊ why this year is a easier one. New blueprint has been introduced for every subject. No confusion like the last year. So last year ನಲ್ಲಿ ಏನಾಗ್ತಿತ್ತು ಅಂದ್ರೆ, ಪ್ರಾಬ್ಲಮ್ ಏನಾಗಿತ್ತು ಅಂದ್ರೆ, ಲಾಸ್ಟ್ ಇಯರ್ ನಲ್ಲಿ ಬ್ಲೂಪ್ರಿಂಟ್ಸ್ ಕನ್ಫ್ಯೂಷನ್ ವಾಸ್ ಬಹಳ ಇತ್ತು. ಸೊ ಈಗ ಎಲ್ಲರಿಗೂ ಏನ್ ಕನ್ಫ್ಯೂಷನ್ ಇತ್ತು ಅಂದ್ರೆ, ಲಾಸ್ಟ್ ಇಯರ್ ಬ್ಲೂಪ್ರಿಂಟ್ ಪ್ರಕಾರನೇ ಕ್ವಶನ್ ಪೇಪರ್ ಬರುತ್ತಾ ಇಲ್ಲ ಅನ್ನೋದು ಫುಲ್ ಕನ್ಫ್ಯೂಷನ್ ಇತ್ತು ನಿಮಗೆ, ರೈಟ್? ಸೊ ಬಟ್ ಈಗ ಆ ಕನ್ಫ್ಯೂಷನ್ ಕ್ಲಿಯರ್ ಆಗಿದೆ. ಸೊ ಬ್ಲೂಪ್ರಿಂಟ್, ಎವ್ರಿ ಸಬ್ಜೆಕ್ಟ್ ಹ್ಯಾಸ್ ದ ಬ್ಲೂಪ್ರಿಂಟ್ ಸೆಪರೇಟ್ಲಿ, and they have one more thing also which I am going to wait and tell you people. Okay, proper marks distribution is there. 1 marks, 2 marks, 5 marks questions, clearly it has been structured. Okay, blueprint nalli chennagi explain madidare. 1 marks question aa lesson inda eshtappa barutte, 2 marks question aa lesson inda ಎಷ್ಟು ಬರುತ್ತೆ. ಸೊ ಈ ತರ ಕಂಪ್ಲೀಟ್ಲಿ ಸ್ಟ್ರಕ್ಚರ್ ಮಾಡಿದ್ದಾರೆ. ಅಪ್ಲಿಕೇಶನ್ ಬೇಸ್ಡ್ ಆ ಲೆಸನ್ ಇಂದ ಎಷ್ಟು ಕ್ವಶನ್ಸ್ ಬರುತ್ತೆ ಮತ್ತು ಅದೆಷ್ಟು ಮಾರ್ಕ್ಸ್ ಇರುತ್ತೆ ಅನ್ನೋದು ಕಂಪ್ಲೀಟ್ಲಿ ಸ್ಟ್ರಕ್ಚರ್ ಮಾಡಿದ್ದಾರೆ. ಸೊ ದ್ಯಾಟ್ ಇಟ್ ವಿಲ್ ಹೆಲ್ಪ್ ಯು ಪೀಪಲ್ ವಿತ್ ಎನಿಥಿಂಗ್. ಓಕೆ, ನಿಮಗೆ ಯಾವ ತರ ಹೆಲ್ಪ್ ಆಗುತ್ತೆ ಅಂದ್ರೆ, ನೀವು ಈಸಿಯಾಗಿ, ಫುಲ್ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಬ್ಲೂ ಪ್ರಿಂಟ್ ಅನ್ನ. ಕ್ಲಿಯರಾ? ನೆಕ್ಸ್ಟ್, 3 ಅಫಿಷಿಯಲ್ ಮಾಡೆಲ್ ಪೇಪರ್ಸ್ ಫಾರ್ ಈಚ್ ಸಬ್ಜೆಕ್ಟ್ ರಿಲೀಸ್ಡ್ ಬೈ ಅ ಕರ್ನಾಟಕ ಬೋರ್ಡ್ ಟು ಪ್ರಾಕ್ಟಿಸ್. ದಿಸ್ ಇಸ್ ದ ಇಂಪಾರ್ಟೆಂಟ್ ಥಿಂಗ್ ವಿಚ್ ಐ ವಾಂಟೆಡ್ ಟು ಟೆಲ್. ಸೊ ಈಚ್ ಅಂಡ್ ಎವ್ರಿ ಸಬ್ಜೆಕ್ಟ್ ಹ್ಯಾಸ್ 3 ಮಾಡೆಲ್ ಕ್ವಶನ್ ಪೇಪರ್ಸ್. ಓಕೆ, ಈಗ ಒಂದು ಸಬ್ಜೆಕ್ಟ್ಗೆ 3 ಮಾಡೆಲ್ ಕ್ವಶನ್ ಪೇಪರ್ಸ್ ಇದೆ. ಹೇಗೆ ಮಾಡ್ಕೋಬೇಕು ಅನ್ನೋದು ಒಂದು ಶಾರ್ಟ್ ವಿಡಿಯೋ ಮಾಡ್ತೇನೆ ನಿಮ್ಮ ಸಲುವಾಗಿ. ಸೊ ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದು, ಇನ್ನಾದ್ರೂ ಡೌನ್ಲೋಡ್ ಮಾಡಿಲ್ಲ ಅಂದ್ರೆ ವೆಬ್ಸೈಟ್ನಲ್ಲಿ ಹೋಗಿ ಫಾಸ್ಟ್ ಆಗಿ ಡೌನ್ಲೋಡ್ ಮಾಡಿ ಪ್ರಿಂಟ್ ಔಟ್ ತಕೊಳ್ಳಿ, ಕುಂತು ಸಾಲ್ವ್ ಮಾಡಿ ಅದನ್ನ. ಕ್ಲಿಯರಾ? ಸೊ ನಾವು ನಿಮಗೆ ಹೆಲ್ಪ್ ಮಾಡ್ತೇವೆ. ಸೂನ್ ವಿ ವಿಲ್ ಸ್ಟಾರ್ಟ್ ಅಪ್ ವಿತ್ ದೋಸ್ ಥಿಂಗ್ಸ್ ಆಲ್ಸೋ. ಕ್ಲಿಯರ್? ಸೊ ನಿಮಗೆ ಆಲ್ರೆಡಿ ಈಚ್ ಸಬ್ಜೆಕ್ಟ್ ಇಂದ 3 ಮಾಡೆಲ್ ಕ್ವಶನ್ ಪೇಪರ್ಸ್ ಬರುತ್ತೆ. ಸೊ ದಾಟ್ ಯು ವಿಲ್ ಹ್ಯಾವ್ ಅ ಐಡಿಯಾ ದಟ್ ಯಾವ ತರ ಕ್ವಶನ್ಸ್ ಅನ್ನ ಕೇಳ್ತಾರೆ, ಯಾವ ತರ ನೀವು ಕ್ವಶನ್ಸ್ ಅನ್ನ ಪ್ರಿಪೇರ್ ಮಾಡ್ಕೋಬೇಕು. ವೆದರ್ ದೇ ಆರ್ ಆಸ್ಕಿಂಗ್ ಫ್ರಮ್ ದಟ್ ಟಾಪಿಕ್ 1 marks ಕ್ವಶನ್ ಆರ್ ವಾಟ್ 5 marks ಕ್ವಶನ್ ಬರ್ತಿದ್ದೇನೆ ಆ ಟಾಪಿಕ್ ಇಂದ, ಕ್ಲಿಯರ್ ಆಗಿ ಬ್ಲೂ ಪ್ರಿಂಟ್ ನಲ್ಲಿ ಗೊತ್ತಾಗುತ್ತೆ. ಕ್ಲಿಯರ್ ಆಗಿ ಯಾವ ತರ ಕ್ವಶನ್ ಕೇಳ್ತಾರೆ ಅನ್ನೋದು ಮಾಡೆಲ್ ಕ್ವಶನ್ ಪೇಪರ್ ನಲ್ಲಿ ಗೊತ್ತಾಗುತ್ತೆ, ರೈಟ್? ಸೊ ಮಾಡೆಲ್ ಕ್ವಶನ್ ಪೇಪರ್ ನಲ್ಲಿ ಫುಲ್ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಯಾವ ತರ, ಯಾವ ಕ್ವಶನ್, ಯಾವ ಟೈಪ್ ಆಫ್ ಥಿಂಗ್ಸ್ ವಿಲ್ ಬಿ ಆಸ್ಕ್ಡ್, ದಟ್ ಎಲ್ಲ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ನೀವು ಯಾವಾಗ ಮಾಡೆಲ್ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತಾರ ಅವಾಗ ಅಷ್ಟೇ ಗೊತ್ತಾಗೋದು. ಅವಾಗಿನ ತನಕ ನಿಮಗೆ ಏನು ಐಡಿಯಾ ತಿಳಿಯಲ್ಲ. ಸೊ ಈಗಾದ್ರೂ ಸೀರಿಯಸ್ನೆಸ್ ತಗೊಳ್ಳಿ. ಕ್ಲಿಯರಾ? ಸೊ ನೆಕ್ಸ್ಟ್ ಥಿಂಗ್ ಇಸ್ ಅಬೌಟ್ ಕ್ವಶನ್ ಪೇಪರ್ ಇಸ್ ಆಕ್ಚುಲಿ ಕಂಪ್ಲೀಟ್ಲಿ ಈಕ್ವಲ್ ಟು ದ ಬ್ಲೂ ಪ್ರಿಂಟ್ ಓನ್ಲಿ. ಓಕೆ, ಸೊ ಕ್ವಶನ್ ಪೇಪರ್ ಯಾಕಪ್ಪ ಬ್ಲೂ ಪ್ರಿಂಟ್ ಜೊತೆ ಈಕ್ವಲ್ ಆಗಿದೆ? That's the main thing I'm telling you. Because the Karnataka board has been decided that, so ಯಾವ ತರ ಕ್ವಶನ್ ಬ್ಲೂಪ್ರಿಂಟ್ ನಲ್ಲಿ 1 marks ಕ್ವಶನ್ ಸೊಲ್ಯೂಷನ್ ಚಾಪ್ಟರ್ ಇಂದ ಕೇಳ್ತಿದ್ದಾರೆ ಅಂದ್ರೆ, they will put only 1 question from the solution chapter. There will be not be any changes done. 99% it's going to be the exactly like your blueprint. ಕ್ಲಿಯರ್? ಸೊ ಬ್ಲೂ ಪ್ರಿಂಟ್ ನಲ್ಲಿ ಹೆಂಗ್ ಕೊಟ್ಟಿದ್ದಾರೆ ಅದೇ ತರ ಕ್ವಶನ್ ಪೇಪರ್ ನಲ್ಲಿ ಇರುತ್ತೆ. ಜಸ್ಟ್ ದ ಥಿಂಗ್ ಇಸ್ ಯು ಶುಡ್ ಹ್ಯಾವ್ ಅ ಐಡಿಯಾ ದಟ್ ಯಾವ ಟೈಪ್ ಆಫ್ ಕ್ವಶನ್ ಕೇಳ್ತಾರೆ. ಯಾವ ಟೈಪ್ ಆಫ್ ಕ್ವಶನ್ಸ್ ಯಾವಾಗ ಗೊತ್ತಾಗುತ್ತೆ ನಿಮಗೆ? ನೀವು ಯಾವಾಗ ಮಾಡೆಲ್ ಕ್ವಶನ್ ಪೇಪರ್ಸು ಮತ್ತೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅನ್ನ ಸಾಲ್ವ್ ಮಾಡ್ತಾರಲ್ಲ, ಅವಾಗ ಅಷ್ಟೇ ನಿಮ್ಗೆ ಐಡಿಯಾ ತಿಳಿಯೋದು ಯಾವ ತರ ನೀವು ಕ್ವಶನ್ಸ್ ಅನ್ನ ಕೇಳಬಹುದು ಅನ್ನೋದು, ರೈಟ್? ಬಟ್ ನಿಮಗಾದ್ರೂ ಐಡಿಯಾ ಗೊತ್ತಾಗುತ್ತಲ್ಲ. ಈಗ ನೋಡಿ, ಯಾರು ಫೇಲ್ ಆಗ್ತಿದಾರಲ್ಲ ಅವ್ರಿಗೆ ಏನು ಗೊತ್ತಿರ್ತಿರ್ಲಿಲ್ಲ ಈ ಲೆಸನ್ ಇಂದ ಯಾವ ತರ ಕ್ವಶನ್ಸ್ ಕೇಳ್ತಾರಪ್ಪ ಅನ್ನೋದು. ಬಟ್ ಈಗ ನಿಮಗೆ ಅದು ಗೊತ್ತಾಗ್ತಿದೆ. ಆಲ್ರೆಡಿ ಕರ್ನಾಟಕ ಬೋರ್ಡ್ ಹೇಳ್ಬಿಟ್ಟಿದೆ ನಿಮಗೆ, ನಾವು ಬ್ಲೂ ಪ್ರಿಂಟ್ ನಲ್ಲಿ ಏನಿದೆ ಅಲ್ಲ ಅದೇ ತರ ಕ್ವಶನ್ಸ್ ಕೇಳೋದಪ್ಪ, ನೀವು ಪ್ರಿಪೇರ್ ಆಗಿ ಈಗ ಅಂತ ಹೇಳ್ಬಿಟ್ಟಿದ್ದಾರೆ. ನಾವು ಯು ಫ್ಯೂ ಪೀಪಲ್ ವಿಲ್ ನಾಟ್ ಪ್ರಿಪೇರ್ ಲೈಕ್ ದಟ್, ದೆನ್ ಯು ಆರ್ ನಥಿಂಗ್. Clear? Then students now know exactly what type of a questions will come. No surprises is necessary for that, right? So surprises necessity ne illa.
ಸರ್ಪ್ರೈಸಸ್ ಯಾಕಿರುತ್ತೆ ಈ ವರ್ಷ? ಲಾಸ್ಟ್ ಇಯರ್ ಸ್ವಲ್ಪ ಸರ್ಪ್ರೈಸಸ್ ಇತ್ತು, ಬಿಕಾಸ್ ಬ್ಲೂ ಪ್ರಿಂಟ್ ಇಂತ ಸರಿಯಾಗಿ ಆ ತರ ಕ್ವಶನ್ಸ್ ಎಲ್ಲ ಕೇಳಿರ್ಲಿಲ್ಲ. ಬಟ್ ಈ ಸಲ ಎಲ್ಲ ಕ್ಲಿಯಾರಿಟಿಯಾಗಿ ಹೇಳಿದ್ದಾರೆ. ಬ್ಲೂ ಪ್ರಿಂಟ್ ನಲ್ಲಿ ಏನಿದೆ ಅದೇ ತರ ಕ್ವಶನ್ ಪೇಪರ್ ನಲ್ಲಿ ಬರುತ್ತಪ್ಪ. ಕ್ಲಿಯರ್? ಈಗಾದ್ರೂ ನೀವು ಸೀರಿಯಸ್ ಆಗಿ, ಫುಲ್ ಸೀರಿಯಸ್ ಆಗಬೇಕು. ನೆಕ್ಸ್ಟ್, ಸ್ಟ್ರೆಸ್ ಲೆವೆಲ್ ಇಸ್ ಗೋಯಿಂಗ್ ಟು ಡಿಕ್ರೀಸ್, ಕಾನ್ಫಿಡೆನ್ಸ್ ನೀಡ್ಸ್ ಟು ಬಿ ಇನ್ಕ್ರೀಸಿಂಗ್ ಹೈ ಅಂಡ್ ಹೈಯರ್. ಕ್ಲಿಯರ್? ಸೊ ಸ್ಟ್ರೆಸ್ ಲೆವೆಲ್ ಯಾಕೆ ಕಡಿಮೆ ಆಗ್ತಿದೆ? ದೇ ಆರ್ ಕ್ಲಿಯರ್ಲಿ ಟೆಲ್ಲಿಂಗ್ ಯು ವಾಟ್ ಟೈಪ್ ಆಫ್ ಕ್ವಶನ್ಸ್ ದೇ ಆರ್ ಆಸ್ಕಿಂಗ್, ವಾಟ್ ಟೈಪ್ ಆಫ್ ಮಾರ್ಕ್ಸ್ ವಿಲ್ ಬಿ ದೇರ್. ಈ ಸೊಲ್ಯೂಷನ್ ಚಾಪ್ಟರ್ ಇಂದ 14 marks 15 marks ಫಿಕ್ಸ್ ಅಪ್ಪ. ದಟ್ ಇಸ್ ಫಿಕ್ಸ್ಡ್, ದಟ್ಸ್ ನಾಟ್ ಗೋಯಿಂಗ್ ಟು ಚೇಂಜ್. ನಾನು ಏನು ಎಕ್ಸ್ಟ್ರಾ ಕೊಡ್ಲಿ ಎಕ್ಸ್ಟ್ರಾ ಮಾರ್ಕ್ಸ್ ಕೊಡ್ತಾರೆ ಅವರು. ಡನ್, ರೈಟ್? ಸೊ ಕಾನ್ಫಿಡೆನ್ಸ್ ಲೆವೆಲ್ ಫುಲ್ ಇನ್ಕ್ರೀಸ್ ಆಗ್ಬೇಕು ನಿಮ್ಮದು, ಬಿಕಾಸ್ ದ ಪ್ಯಾಟರ್ನ್ ಇಸ್ ಆಲ್ರೆಡಿ ಬೀನ್ ಪ್ರೆಡಿಕ್ಟೆಡ್ ಟು ಯು ಪೀಪಲ್. ಕ್ಲಿಯರ್? ಸೊ ದಿಸ್ ಇಸ್ ವಾಟ್ ಐ ವಾಂಟೆಡ್ ಟು ಟೆಲ್. ಹೌ ಟು ಪಾಸ್ ಈಸಿಲಿ ನಾವು. ಓಕೆ, ನಾನು ಈಗ ಹುಡುಗರು ಹೇಳ್ದೇನಪ್ಪ, ಎಲ್ಲ ಈಸಿ ಟ್ರಿಕ್ಸು ಹೇಳಿದೆ. ಬ್ಲೂ ಪ್ರಿಂಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದೆ, ಈಗ ಮಾಡೆಲ್ ಕ್ವಶನ್ ಪೇಪರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದೆ. ಈಗ ಹೇಗಪ್ಪ ನೀವು ಈಸಿಯಾಗಿ ಪಾಸ್ ಆಗ್ಬೋದು? So just practice the 3 model papers repeatedly for every subject. Already they have given 3 model papers, right? Each subject 3 model papers already ಕೊಟ್ಟಿದ್ದಾರೆ. ಸಾಲ್ವ್ ಮಾಡಿ ಎಲ್ಲದನ್ನ. ನಿಮ್ಗೆ ಐಡಿಯಾ ಗೊತ್ತಾಗಬೇಕಲ್ಲ ಯಾವ್ದಾರ ಕ್ವಶನ್ಸ್ ಕೇಳ್ತಾರೆ, ವೆದರ್ ಇಟ್ ಇಸ್ ಬೀನ್ ಎಕ್ಸಾಕ್ಟ್ಲಿ ಲೈಕ್ ಬ್ಲೂ ಪ್ರಿಂಟ್ ಆರ್ ನೋ. ನಿಮ್ಗೆ ಅದು ಐಡಿಯಾ ಗೊತ್ತಿರಬೇಕು. ಇನ್ನು ನಮ್ಮನೆ ಹುಚ್ಚು ಮಾಡ್ತಿದ್ದಾರೆ ಅವರು ಬೋರ್ಡ್ದವರು, ಅದೇ ನಿಮ್ಗೆ ಗೊತ್ತಾಗಬೇಕಲ್ಲ. ನಿಮ್ಗೆ ಯಾವಾಗ ಗೊತ್ತಾಗುತ್ತೆ? when the people will sit and solve the model question papers. ಈಗ ಸೀರಿಯಸ್ನೆಸ್ ತಗೊಳ್ಳೇಬೇಕು ನೀವು, right? So next, study chapter wise accordingly to the blueprint weightages, and if you do this, passing will become automatically very easy. Clear? So ಈಗ blueprint ತಕೊಳ್ಳಿ, one lesson ತಗೊಳ್ಳಿ, ಆ lesson ಇಂದ, okay, from that chapter how many questions has been asked, like 1 marks question, 2 marks question, 5 marks question. ಸಿಂಪಲ್ ಹೇಳ್ಕೊಡ್ತೇನೆ ನೋಡಿ. ಭಾಳ ಏನು ಸ್ಟ್ರೆಸ್ ತಗೊಳ್ಳೋದಿಲ್ಲ ಇಲ್ಲಿ, ಆಯ್ತಾ? ಭಾಳ ಏನು ಸ್ಟ್ರೆಸ್ ತಗೊಳ್ಳೋದಿಲ್ಲ. ಸಿಂಪಲ್ ಆಗಿ ಹೇಳಿದೆ ಅಂದ್ರೆ ನಿಮಗೆ ನಾನು, ಸೊ ಈಗ ಒಂದು ಚಾಪ್ಟರ್ ತಗೊಂಡ್ವಿ. Okay, we have taken one chapter, like example solution ತಗೊಂಡ್ವಪ್ಪ. We have taken a solution chapter. ಈ solution chapter ಇಂದ 1 marks question ಎಷ್ಟು ಕೇಳ್ತಾರಪ್ಪ, 2 marks question ಎಷ್ಟಿದೆ, 5 marks question ಎಷ್ಟಿದೆ, just check it out. ಬ್ಲೂ ಪ್ರಿಂಟ್ ನಲ್ಲಿ ಕ್ಲಿಯರ್ ಆಗಿ ಬರ್ದಿರ್ತಾರೆ. 1 2 marks 2 ಕೇಳ್ತಾರಪ್ಪ, 5 marks 1 ಕೇಳ್ತಾರೆ. ಕ್ಲಿಯರ್ ಆಗಿ ಎಲ್ಲ ಬರ್ದಿರ್ತಾರೆ. ಟೋಟಲ್ ಮಾರ್ಕ್ಸ್ ಬರ್ದಿರ್ತಾರೆ 10 to 15 ಅಂತ. ಎಲ್ಲ ಟೋಟಲ್ ಮಾರ್ಕ್ಸ್ ಬರ್ದಿದ್ ಬಿಟ್ರೆ ನಿಮಗೆ ಈಸಿ ಆಗುತ್ತೆ ಯಾವ ತರ ಕ್ವಶನ್ಸ್ ಅನ್ನ ಓದಬೇಕು, ಯಾವ ತರ ಕ್ವಶನ್ಸ್ ಅನ್ನ ಅಟೆಂಪ್ಟ್ ಮಾಡ್ಬೇಕು ಅನ್ನೋದು, ರೈಟ್? ನಾಟ್ ನೆಸೆಸರಿ ಟು ಸ್ಟ್ರೆಸ್ ಯುವರ್ ಸೆಲ್ಫ್, ರೈಟ್? So next is what best feature of the options are. Many selections have answers only, like almost 2 out of 4. Like example, ಈಗ ಯಾವ್ದಾದ್ರು ಒಂದು ಕ್ವಶನ್ ಆನ್ಸರ್ ಓನ್ಲಿ 4 from the 5 questions. ಅದ ಚಾಯ್ಸಿಂಗ್ ಸಿಗುತ್ತೆ ನಿಮಗೆ. ಕ್ಲಿಯರ್? ಸೊ ಚಾಯ್ಸಿಂಗ್ ಸಿಕ್ಕಿದ್ರೆ ನಿಮಗೆ ಏನು ಬೆನಿಫಿಟ್ ಇದೆ ಅದನ್ನೊಂದು ಹೇಳ್ತೇನೆ ನಿಮಗೆ. ಓಕೆ, ಸೊ ಸ್ವಲ್ಪ ಮಂದಿಗೆ ಚಾಪ್ಟರ್ಸ್ ನಲ್ಲಿ ಒಂದೊಂದು ಚಾಪ್ಟರ್ ಸೇರಲ್ಲಪ್ಪ. ಸ್ವಲ್ಪ ಮಂದಿಗೆ ಆಲ್ಕೋಹಾಲ್ಸ್, ಫಿನಾಲ್ಸ್ ಮತ್ತೆ ಈ ತರ ಸೇರಲ್ಲ. ಸ್ವಲ್ಪ ಮಂದಿಗೆ ಫಸ್ಟ್ ಇಯರ್ದವರಿಗೆ ಕೆಮಿಕಲ್ ಬಾಂಡಿಂಗ್ ಸೇರಲ್ಲ. ಸೊ ಈ ತರ ಒಬ್ಬೊಬ್ಬರಿಗೆ ಒಂದೊಂದು ಹೇಟಸ್ ಟಾಪಿಕ್ ಇರುತ್ತೆ. ಓಕೆ, ಆ ಹೇಟಸ್ ಟಾಪಿಕ್ ಅನ್ನ ಹೇಗೆ ಇಂಪ್ರೂವೈಸ್ ಮಾಡ್ಕೋಬೇಕು ನೀವು? ಇದನ್ನ ಇಂಪ್ರೂವೈಸ್ ಮಾಡ್ಕೊಳ್ಳಿಕ್ಕೆ ನೀವು ಯಾವ್ದಾದ್ರು ಒಂದು ಕ್ವಶನ್ ಮರ್ತಿರ್ಬಿಟ್ರಪ್ಪ, ಯಾವುದೋ ಒಂದು ನೇಮ್ ರಿಯಾಕ್ಷನ್ ಓದ್ಲಿಕ್ಕೆ ಮರ್ತ್ ಬಿಟ್ರಿ, ಅದೇ ಕ್ವಶನ್ ಬಂದ್ಬಿಡ್ತು ಎಕ್ಸಾಮ್ ನಲ್ಲಿ. ಸೊ ಆ ಕ್ವಶನ್ ಬಂದಿದಾಗ ನೀವು ಆ ಆಪ್ಷನ್ ನಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ನಂಗೆ ಈ ಕ್ವಶನ್ ಮಾಡೋದಿಲ್ಲಪ್ಪ, ಬೇರೆ ಕ್ವಶನ್ ಮಾಡ್ಕೋಬಹುದು. ಯು ಆರ್ ಗೆಟಿಂಗ್ ಅ ಚಾಯ್ಸ್ ದೇರ್. ಆನ್ಸರ್ ಓನ್ಲಿ 3 types of questions, ಆನ್ಸರ್ ಓನ್ಲಿ 4 questions from the 5 questions. ನಿಮಗೆ ಚಾಯ್ಸಿಂಗ್ ಸಿಗ್ತಿದೆ. ಯು ಆರ್ ಗೆಟಿಂಗ್ ಅ ಚಾಯ್ಸ್ ಟು ಸೆಲೆಕ್ಟ್ ದ ಕ್ವಶನ್ಸ್ ಅಂಡ್ ರೈಟ್. 10 ಕ್ವಶನ್ ಅಲ್ಲಿ 8 ಕ್ವಶನ್ ಬರಿ ಅಂತಿದ್ದಾರೆ ನಿಮಗೆ. 2 ಕ್ವಶನ್ ಬಿಡ್ಬೋದು ನೀವು ಈಸಿಯಾಗಿ. ಇನ್ ಕೇಸ್ ಯಾವ್ದಾದ್ರು ಚಾಪ್ಟರ್ ಸ್ಕಿಪ್ ಮಾಡಿದ್ರೆ ಏನು ಪ್ರಾಬ್ಲಮ್ ಆಗಲ್ಲ, ಅವಾಗನು ಈಸಿಯಾಗಿ ಪಾಸ್ ಆಗ್ಬೋದು ನೀವು. ಸೊ ಅದ್ರ ಸಲುವಾಗಿ ಹೇಳ್ತಿದ್ದೇನೆ, ಯಾವ್ದು ಒಂದ್ ಸಬ್ಜೆಕ್ಟ್ ಮಾಡ್ತಿದಾರಲ್ಲ, ಒಂದು ಟಾಪಿಕ್ ಅನ್ನ ಚೆನ್ನಾಗಿ ಪರ್ಫೆಕ್ಟ್ ಆಗಿ ಮಾಡ್ಕೋಬೇಕು. ನಿಮ್ಗೀಗ 10 ಚಾಪ್ಟರ್ ನಲ್ಲಿ 5 ಚಾಪ್ಟರ್ ಕಂಪ್ಲೀಟ್ಲಿ ಗೊತ್ತಿದೆಯಪ್ಪ, ನನಗೆ 6 ಚಾಪ್ಟರ್ ಫುಲ್ ಪರ್ಫೆಕ್ಟ್ ಇದೆ, ನಂಗೆ ಅವೆಲ್ಲ 6 ಚಾಪ್ಟರ್ ಸೇರ್ತಪ್ಪ, ನನಗೆ ಅಂಡರ್ಸ್ಟ್ಯಾಂಡ್ ಆಗಿದೆ, ಇದು ಸಾಕು. ಅದನ್ನೇ ಕಾನ್ಸಂಟ್ರೇಟ್ ಮಾಡಿ. ಯಾವ್ದು ಬರಲ್ಲ ಅಲ್ಲ ಅದ್ರ ಕಡೆ ಕೈ ಹಾಕ್ಲಿಕ್ಕೆ ಮಾಡಬೇಡಿ. ತಿಳಿತಾ? ಯಾವ್ದು ಬರ್ತಿಲ್ಲ ಅಂತ ಬಿಟ್ಟು ಬಿಡಿ, ಯಾವ್ದು ಬರ್ತಿದೆ ಅದನ್ನ ಕಡೆ ಕಾನ್ಸಂಟ್ರೇಟ್ ಮಾಡಿ. ಅದ್ರಲ್ಲಾದ್ರೂ ಮಾರ್ಕ್ಸ್ ಸ್ಕೋರ್ ಮಾಡ್ಕೋಬಹುದು. ನೀವೇನ್ ಮಾಡ್ತೀರಂದ್ರೆ ಯಾವ್ದು ಬರ್ತಿಲ್ಲ ಅಲ್ಲ ಅಲ್ಲಿ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಹೋಗಿ ಯಾವ್ದು ಬರ್ತಿದೆ ಅದನ್ನು ಮರ್ತು ಬಿಡ್ತಾರೆ. ಸೊ ಈ ಮಿಸ್ಟೇಕ್ಸ್ ಅನ್ನ ಅವಾಯ್ಡ್ ಮಾಡಲೇಬೇಕು ನೀವು. ಎಷ್ಟು ಅವಾಯ್ಡ್ ಮಾಡ್ತೀರಾ ಅದು ನಿಮ್ಗೆ ಯೂಸ್ಫುಲ್ ಆಗುತ್ತೆ. ಕ್ಲಿಯರಾ? ಸೊ ದಿಸ್ ಇಸ್ ವಾಟ್ ಐ ವಾಂಟೆಡ್ ಟು ಟೆಲ್. ಇವನ್ ಇಫ್ ಯು ಸ್ಕಿಪ್ ದ ಫ್ಯೂ ಲೆಸನ್ಸ್ ಯು ಕ್ಯಾನ್ ಸ್ಟಿಲ್ ಸ್ಕೋರ್ ವೆರಿ ಗುಡ್ ಮಾರ್ಕ್ಸ್. ಅದನ್ನೇ ಹೇಳಿರೋದು. ಅದ್ರ ಸಲುವಾಗಿ ರಿತಿಕಾ ಮ್ಯಾಮ್ ಸ್ಕಿಪ್ ಮಾಡಂತಿದಾರಪ್ಪ ಫ್ಯೂ ಲೆಸನ್ಸ್ ಅಂತ ತಿಳ್ಕೋಬೇಡಿ. ಇಟ್ ಇಸ್ ಜಸ್ಟ್ ಫಾರ್ ದ ಪಾಸಿಂಗ್ ಸ್ಟೂಡೆಂಟ್ಸ್. ಓಕೆ, ನಾನು ಇದನ್ನ ಸಜೆಷನ್ ಕೊಡೋದು ಪಾಸಿಂಗ್ ಸ್ಟೂಡೆಂಟ್ಸ್ಗೆ. ಪಾಸಿಂಗ್ ಸ್ಟೂಡೆಂಟ್ಸ್ಗೆ ಎದಕ್ಕೆ ಸಜೆಷನ್ ಅಂದ್ರೆ, ಇದು ಸ್ವಲ್ಪ ಮಂದಿಗೆ ಒಂದೊಂದು ಚಾಪ್ಟರ್ಸ್ ಒಟ್ಟು ತಿಳಿಯಲ್ಲ, ಅಂಡರ್ಸ್ಟ್ಯಾಂಡ್ ಆಗಲ್ಲ. ಆ ಹುಡುಗರಿಗೆ ನಾನು ಇದನ್ನ ಆಕ್ಚುಲಿ ಹೇಳ್ತಿದ್ದೇನೆ. ಸೊ ದಿಸ್ ಇಯರ್
syllabus pattern is designed that no student struggles to pass. So this is what the struggle is actually. ಇವ್ರು ಅದನ್ನೇ ಟ್ರೈ ಮಾಡ್ತಿದ್ದಾರೆ, ನಿಮ್ಗೆ ಹೇಳಿಕ್ಕೆ ಅದನ್ನೇ ಟ್ರೈ ಮಾಡ್ತಿದ್ದಾರೆ. ನೀವು ಎಷ್ಟು ಫೋಕಸ್ ಮಾಡ್ತಾರಲ್ಲ ಕಂಪ್ಲೀಟ್ಲಿ ಸ್ಟಡೀಸ್ ಮೇಲೆ, ನೀವು ಯಾವ ಥರ ಓದ್ತೀರಾ, ಯಾವ ಥರ ಟ್ರಿಕ್ಸನ್ನು ಯೂಸ್ ಮಾಡ್ಕೋತೀರಾ, ಸ್ಮಾರ್ಟ್ ವರ್ಕ್ ಯಾವಾಗ ಮಾಡ್ತೀರಾ ಅವಾಗಷ್ಟೇ ಯೂಸ್ಫುಲ್ ಆಗೋದು. ಸೊ ಇಫ್ ಯು ಡಿಂಟ್ ಫಾಲೋ ದಿಸ್ ಥಿಂಗ್ಸ್, ಇಟ್ಸ್ ಗೋಯಿಂಗ್ ಟು ಹಿಟ್ ಯು ಬ್ಯಾಕ್ ವೆರಿ ಬ್ಯಾಡ್ಲಿ. ಸೊ ಮೇಕ್ ಶೋರ್ you will try to follow the rules which I have told you today. It will really be useful to you. Clear? So till then, see you everyone. Make sure to subscribe to the channel and hit the like button. See you for the tomorrow's class.